ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಉಪವಿಭಾಗಕ್ಕೆ ಬಿಜೆಪಿ ನಿಯೋಗ ಈಗ ಭೇಟಿ ನೀಡಿರುವಂತದ್ದು. ಬಿಜೆಪಿ ನಾಯಕರಿಂದ ಜಿಲ್ಲೆಯ ಬೆಳೆಹಾನಿ ಪ್ರದೇಶವನ್ನ ಈಗ ವೀಕ್ಷಣೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಉಪವಿಭಾಗಕ್ಕೆ ಬಿಜೆಪಿ ನಿಯೋಗ ಈಗ ಭೇಟಿ ನೀಡಿರುವಂತದ್ದು. ಭೇಟಿ ನೀಡಿ ಬೆಳೆ ಹಾನಿಯಾಗಿರುವಂತಹ ಪ್ರದೇಶವನ್ನ ವೀಕ್ಷಣೆ ಮಾಡಲಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಎಂಎಲ್ಸಿ ಟಿ ರವಿ ಅವರು ಈಗ ಅಲ್ಲಿ ಹೋಗಿ ಬೆಳೆ ಹಾನಿಯನ್ನ ವೀಕ್ಷಣೆ ಮಾಡಿರುವಂತದ್ದು. ಬೆಳೆ ಹಾನಿಯನ್ನ ಈಗ ವೀಕ್ಷಣೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಉಪವಿಭಾಗಕ್ಕೆ ಈಗ ಬಿಜೆಪಿ ನಿಯೋಗ ಭೇಟಿ ನೀಡಿ ಬೆಳೆ ಹಾನಿಯನ್ನ ಈಗ ವೀಕ್ಷಣೆ ಮಾಡಲಾಗಿರುವಂತದ್ದು. ವಿಪಕ್ಷ ನಾಯಕ ಆರ್ ಅಶೋಕ್, ಎಂಎಲ್ಸಿ ಸಿಟಿ ರವಿ ಕೂಡ ಈಗ ಅಲ್ಲಿ ಭೇಟಿ ನೀಡಿರುವಂತದ್ದು. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಉಪವಿಭಾಗಕ್ಕೆ ಈಗ ನಿಯೋಗ ಭೇಟಿ ನೀಡಿರುವಂತದ್ದು. ಭೇಟಿ ನೀಡಿ ಅಲ್ಲಿರುವಂತಹ ಬೆಳೆ ಹಾನಿ ಪ್ರದೇಶವನ್ನ ಈಗ ವೀಕ್ಷಣೆ ಮಾಡಲಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಎಂಎಲ್ಸಿ ಸಿಟಿ ರವಿ ಈಗ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಉಪವಿಭಾಗಕ್ಕೆ ಭೇಟಿ ನೀಡಿ ಬೆಳೆ ಹಾನಿ ಪ್ರದೇಶವನ್ನ ಈಗ ವೀಕ್ಷಣೆ ಮಾಡಲು ಮುಂದಾಗಿರುವಂತದ್ದು. ಅತಿಯಾಗಿರುವಂತಹ ಮಳೆಯ ಪ್ರಭಾವದಿಂದ ಬೆಳಗಾವಿಯ ಉಪವಿಭಾಗಗಳು ಹಲವಾರು ರೀತಿಯಾಗಿರುವಂತಹ ಚಿಕ್ಕ ಪುಟ್ಟ ಹಳ್ಳಿಗಳು ಸಂಪೂರ್ಣವಾಗಿ ನೀರುಮಯದಿಂದ ಕೂಡಿ ಹೋಗಿದ್ವು. ಅಲ್ಲಿರುವಂತಹ ಜನರ ಸ್ಥಿತಿ ಸಂಪೂರ್ಣವಾಗಿ ಪ್ರವಾಹದ ಭೀತಿಯಲ್ಲಿ ಅವರು ಮುಳುಗಿ ಹೋಗ್ಬಿಟ್ಟಿದ್ರು. ಹಾಗಾಗಿ ಅಲ್ಲಿನ ಜನರ ಸ್ಥಿತಿ ಹೇಗಿದೆ, ಬೆಳೆಗಳು ಹಾನಿಯಾಗಿತ್ತು. ಅತಿಯಾಗಿರುವಂತಹ ಮಳೆಯಿಂದಾಗಿ ಅಲ್ಲಿನ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದ್ವು. ಕಳೆದ 1 ವಾರಗಳ ಹಿಂದೆ ಅಷ್ಟೇ ಅಲ್ಲಿ ಅತಿಯಾದ ಮಳೆಯಿಂದ ಭೀಮಾ ನದಿಯ ತೀರದಲ್ಲಿರುವಂತಹ ಎಲ್ಲಾ ಜನರು ತತ್ತರಿಸಿ ಹೋಗಿದ್ರು. ಹಾಗಾಗಿ ಈಗ ಅಲ್ಲಿ ಬಿಜೆಪಿ ನಾಯಕರು ಜಿಲ್ಲೆಗಳಿಗೆ ಭೇಟಿ ನೀಡಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಉಪವಿಭಾಗಗಳಿಗೆ ಭೇಟಿ ನೀಡಿ ಬೆಳೆಯ ಹಾನಿಯ ವೀಕ್ಷಣೆಯನ್ನ ನಡೆಸಲಿದ್ದಾರೆ. ಈಗ ಅಲ್ಲಿಗೆ ಭೇಟಿ ನೀಡಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಎಂಎಲ್ಸಿ ಸಿಟಿ ರವಿ ಭೇಟಿ ನೀಡಿ ಬೆಳೆ ಹಾನಿಯನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಮಳೆ ನೀರಿನ ಪ್ರವಾಹಕ್ಕೆ ರಾಜ್ಯದಲ್ಲಿ 5 ಜನರು ಸಾವಿಗೀಡಾಗಿದ್ದಾರೆ. ಸರ್ಕಾರದ ಕಣ್ಣಿಗೆ ಇದು ಕಂಡಿಲ್ಲ. ಸರ್ಕಾರ ಇನ್ನು ನಿದ್ರಾವಸ್ಥೆಯಲ್ಲಿ ಇದೆ. ಕ್ರಮ ಕೈಗೊಳ್ಳಲು ಸರ್ಕಾರ ಪೂರ್ಣ ವಿಫಲವಾಗಿ ಹೋಗ್ಬಿಟ್ಟಿದೆ. ರಾಜ್ಯ ಸರ್ಕಾರ ಸತ್ತೋಗಿದೆ. ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬೆಳಗಾವಿ, ಚಿಕ್ಕೋಡಿ, ವಿಜಯಪುರ, ಕಲಬುರಗಿ, ಬೀದರ್ ಭಾಗದಲ್ಲಿ ಪ್ರವಾಹದಿಂದ ಸಾಕಷ್ಟು ಹಾನಿಗಳಾಗಿದ್ದಾವೆ. ಆದ್ರೆ ಸರ್ಕಾರ ಇದನ್ನ ಕಣ್ತೆರೆದು ನೋಡ್ತಾ ಇಲ್ಲ. ಸರ್ಕಾರ ಸತ್ತೋಗಿದೆ. ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ಕಾಂಗ್ರೆಸ್ನ ಯಾವೊಬ್ಬ ಶಾಸಕ ಮಂತ್ರಿಯೂ ಇಲ್ಲಿಗೆ ಭೇಟಿ ನೀಡಿಲ್ಲ. ರಾಜಕೀಯ ಮಾಡು ಅಂದ್ರೆ ಮಾಡ್ತಾರೆ. ಮಳೆ ನೀರಿನ ಪ್ರವಾಹಕ್ಕೆ ಅಲ್ಲಿನ ಜನರು ತತ್ತರಿಸಿ ಹೋಗಿದ್ದಾರೆ. 5 ಜನ ಸತ್ತು ಹೋಗಿದ್ದಾರೆ. ಸರ್ಕಾರದ ಕಣ್ಣಿಗೆ ಇದು ಕಾಣಿಸ್ತಿಲ್ಲ. ಯಾಕೆ? ಕ್ರಮವನ್ನ ಯಾಕೆ ಕೈಗೊಂಡಿಲ್ಲ ಸರ್ಕಾರ ಅಂತ ಈಗ ಅಲ್ಲಿನ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಜ್ಯ ಸರ್ಕಾರ ಸತ್ ಹೋಗಿದೆ ಅಂತ ಆರ್ ಅಶೋಕ್ ಅವರು ರಾಜ್ಯ ಸರ್ಕಾರಕ್ಕೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬೆಳಗಾವಿ, ಚಿಕ್ಕೋಡಿ, ವಿಜಯಪುರ, ಕಲಬುರಗಿ, ಭೀಮಾ ತೀರದಲ್ಲಿರುವಂತಹ ಪ್ರತಿಯೊಂದು ಹಳ್ಳಿಗಳಾಗಿರ್ಬೋದು, ಜಿಲ್ಲೆಗಳಾಗಿರ್ಬೋದು ಸಂಪೂರ್ಣವಾಗಿ ನೀರಿನಿಂದ ತತ್ತರ್ಲಾಡಿ ಹೋಗಿಬಿಟ್ಟಿದ್ದಾರೆ. ಅಲ್ಲಿನ ಜನರು ನೀರಿನ ಮೂಲಕ ಎಲ್ಲ ಮುಳುಗಡೆ ಆಗಿ ಹೋಗಿದ್ವು. ದವಸ ಧಾನ್ಯಗಳು ತಿನ್ನೋಕೆ ಆಹಾರ ಇರಲಿಲ್ಲ. ಜನರು ಓಡಾಡಲು ಕೂಡ ಪರದಾಡುವಂತಹ ಸ್ಥಿತಿಯಲ್ಲಿ ನಿರ್ಮಾಣವಾಗಿತ್ತು. ಆದ್ರೂ ಕೂಡ ಸರ್ಕಾರ ಅಲ್ಲಿ ಯಾವುದೇ ಪರಿಹಾರವನ್ನ ಒದಗಿಸಿಲ್ಲ. ಇದು ತನಕ ಹೋಗ್ತಾರೆ, ವಿಸಿಟ್ ಕೊಡ್ತಾರೆ, ಆದ್ರೆ 4 ಮಾತುಗಳನ್ನ ಆಡ್ತಾರೆ, ಬರ್ತಾರೆ, ಏನು ಮಾಡ್ತಾ ಇಲ್ಲ ಅಂತ ಈಗ ಆರ್ ಅಶೋಕ್ ಅವರು ರಾಜ್ಯ ಸರ್ಕಾರ ಸತ್ ಹೋಗಿದೆ ಅಂತ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಇನ್ನು ಈ ಬಗ್ಗೆ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. ಸರ್ಕಾರದ ವಿರುದ್ಧವಾಗಿ ಈಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಾಗಾದ್ರೆ ಆರ್ ಅಶೋಕ್ ಅವರು ಏನ್ ಹೇಳಿದ್ದಾರೆ ಸರ್ಕಾರಕ್ಕೆ, ಬನ್ನಿ ನೋಡ್ಕೊಂಡು ಬರೋಣ. ಅವರು ಫ್ರೀ, ಕಾಕಾ ಪಾಟೀಲು ಫ್ರೀ, ಮಾದೇವಪ್ಪ ಫ್ರೀ ಅಂದ್ರಲ್ಲ, ಅದೇ ಅವರು ದುಡ್ಡಿಲ್ಲ ಅವ್ರ ಹತ್ರ. ಈಗ NDRF ಎವ್ರಿ 4 ಮಂತ್ಸ್ ಕೇಂದ್ರ ಸರ್ಕಾರದ ಹಣ ರಾಜ್ಯ ಸರ್ಕಾರಕ್ಕೆ ಬಂದ್ಬಿಡುತ್ತೆ. ಫ್ಲಡ್ ಆಗಲಿ ಆಗದೆ ಹೋಗಲಿ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ. ಅವ್ರ ಹತ್ರ ಹಣ ಇಲ್ಲ. ಕಳೆದ 2.5 ವರ್ಷದಲ್ಲಿ 1 ಅಪಾಯಿಂಟ್ಮೆಂಟ್ ಮಾಡಿಲ್ಲ. ಇವ್ರ ವ್ಯಕ್ತಿಗೆ 1 ಅಪಾಯಿಂಟ್ಮೆಂಟ್ ಮಾಡಿಲ್ಲ. ರಾಹುಲ್ ಗಾಂಧಿ ಒಂದೇ ನಿಮಿಷ, ಮರ್ಯಾದೆ ಇದ್ರೆ ಬಳಸ್ಕೊಳಕ್ ಅವಕಾಶ ಇಲ್ಲ. ಮರ್ಯಾದೆ ಇಲ್ದವರು SC/ST ಹಣನ ಬಳಸ್ಕೊಂಡಿದಾರಲ್ಲ, ಅದೇಂಗೆ ಬಳಸ್ಕೊಂಬಿಟ್ರು? SC/ST ಹಣ ಬಳಸ್ಕೊಳಂಗೆ ಇಲ್ಲಲ್ಲ. ನೀವು ಮರ್ಯಾದೆ ಇದ್ರೆ ಬಳಸ್ಕೊಳಲ್ಪ. ಇವ್ರು ಮರ್ಯಾದೆ ಕೆಟ್ಟವರು ಬಳಸ್ಕೊಂತಾರೆ. ಈ ಸರ್ಕಾರ ಕಣ್ಣಿಲ್ಲದ ಸರ್ಕಾರ, ರೈತರ ಪಾಲಿಗೆ ಕುರುಡು ಸರ್ಕಾರ.
ಒಂದು ರೀತಿ ಕಿವಿ ಇದ್ದರೂ ಕೇಳದೇ ಇರೋ ಸರ್ಕಾರ. ನಾವು ರಾಜ್ಯ ಸರ್ಕಾರವನ್ನು ಎಚ್ಚರಿಕೆ ಕೊಡಕ್ಕೆ ಬಂದಿದ್ದೀರಿ, ಜನರ ಪರವಾಗಿ ಕೆಲಸ ಮಾಡಿ, ಇಲ್ಲ ಅಂದರೆ ಕುರ್ಚಿ ಖಾಲಿ ಮಾಡಿ ಮನೆಗೆ ಹೋಗಿ ಅಂತ ಹೇಳೋಕ್ಕೆ ನಾವು ಬಂದಿದ್ದೀವಿ. ಅವರು ಫ್ರೀ, ಕಾಕಾ ಪಾಟೀಲು ಫ್ರೀ, ಮಾದೇವಪ್ಪ ಫ್ರೀ ಅಂದ್ರಲ್ಲ, ಅದೇ ಅವರು. ದುಡ್ಡಿಲ್ಲ ಅವ್ರ ಹತ್ರ. ಈಗ NDRF ಎವ್ರಿ 4 months ಕೇಂದ್ರ ಸರ್ಕಾರದ ಹಣ ರಾಜ್ಯ ಸರ್ಕಾರಕ್ಕೆ ಬಂದ್ಬಿಡುತ್ತೆ. ಫ್ಲಡ್ ಆಗಲಿ ಆಗದೆ ಹೋಗಲಿ ನ್ಯಾಚುರಲ್ಲಾಗಿ ಬಂದ್ಬಿಡುತ್ತೆ. ಅವ್ರ ಹತ್ರ ಹಣ ಇಲ್ಲ. ಕಳೆದ 2.5 ವರ್ಷದಲ್ಲಿ ಒಂದು ಅಪಾಯಿಂಟ್ಮೆಂಟ್ ಮಾಡಿಲ್ಲ, ಇವ್ರ ವ್ಯಕ್ತಿಗೆ ಒಂದು ಅಪಾಯಿಂಟ್ಮೆಂಟ್ ಮಾಡಿಲ್ಲ. ರಾಹುಲ್ ಗಾಂಧಿ ಒಂದೇ ನಿಮಿಷ, ಮರ್ಯಾದೆ ಇದ್ರೆ ಬಳಸ್ಕೊಳಕ್ಕೆ ಅವಕಾಶ ಇಲ್ಲ. ಮರ್ಯಾದೆ ಇಲ್ದವರು SC/ST ಹಣನ ಬಳಸ್ಕೊಂಡಿದಾರಲ್ಲ, ಅದಂಗೆ ಬಳಸ್ಕೊಂಬಿಟ್ರು. SC/ST ಹಣ ಬಳಸ್ಕೊಳಂಗೆ ಇಲ್ಲಲ್ಲ ನೀವು. ಮರ್ಯಾದೆ ಇದ್ದರೆ ಬಳಸ್ಕೊಳಲ್ಪ. ಇವ್ರು ಮರ್ಯಾದೆ ಕೆಟ್ಟವರು ಬಳಸ್ಕೊತಾರೆ. ಈ ಸರ್ಕಾರ ಕಣ್ಣಿಲ್ಲದ ಸರ್ಕಾರ, ರೈತರ ಪಾಲಿಗೆ ಕುರುಡು ಸರ್ಕಾರ. ಒಂದು ರೀತಿ ಕಿವಿ ಇದ್ದರೂ ಕೇಳದೇ ಇರೋ ಸರ್ಕಾರ. ನಾವು ರಾಜ್ಯ ಸರ್ಕಾರವನ್ನು ಎಚ್ಚರಿಕೆ ಕೊಡಕ್ಕೆ ಬಂದಿದ್ದೀರಿ, ಜನರ ಪರವಾಗಿ.